ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಅಶ್ವಬೇಗ. ನಮ್ಮ ಈ ಸಂಪುಟ ಯಾವಾಗ ಆಗುತ್ತೆ, ನಮಗೆ ಯಾವ ಖಾತೆ ಸಿಗುತ್ತೆ ಅಂತ ಒಂದಿಷ್ಟೂದೊಂದು ಚರ್ಚೆ ಇತ್ತಲ್ಲ. ಮೊನ್ನೆಗೆ ಅಮಾವಾಸ್ಯೆ ದಿವಸ ಎಲ್ಲ ಒಂಥರ ಕ್ಲಿಯರ್ ಆದಂಗೆ ಆಯಿತು. ನಮ್ಮ ಜಮೀರಣ್ಣಂಗೆ ಶಾಕು. ಯಾಕೆಂದರೆ CM ಸಿದ್ದರಾಮಯ್ಯವ್ರು ಇದ್ರಲ್ಲ, ಆ ಟೈಮಲ್ಲಿ ಅವ್ರಿಗೆ ಆಪ್ತರಾಗಿದ್ದವರು DKC ಅವರ ಕೆಂಗಣ್ಣಿಗೆ ಗುರಿಯಾಗಿದ್ರ. ಹೋದಲ್ಲಿ ಬಂದಲ್ಲಿ CM ಸಿದ್ದರಾಮಯ್ಯ ಆಗಿದ್ದಾಗ ಅವರೇ ಪೂರ್ಣಾವಧಿಗೆ CM ಅಂತ ಹೇಳ್ಕೊಂಬಂದವರು ಈ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅಂತ ಒಂದು ಡೌಟ್ ಇತ್ತು. ಆ ಬೈ ಎಲೆಕ್ಷನಲ್ಲಿ ಬೇರೆ ದಾವಣಗೆರೆಯಲ್ಲಿ ಯಾವುದೋ ಆಡಿಯೋ ಕಾಲು ಲೀಕ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಸಮಸ್ಯೆಯೇ ಆಗಿತ್ತು. ಆದರೆ ಈಗ ಸಾಹೇಬ್ರಿಗೆ ಎಷ್ಟು ಕೆಲಸ ಕೊಟ್ಟಿದ್ದಾರೆ, ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಕೇಳಬಾರ್ದು. ಯಾಕಪ್ಪ ಅಂದರೆ ಜಮೀರಣ್ಣಂಗೆ ಈ ಆಗಸ್ಟ್ 15 ಬಂತಲ್ಲ, ಈ ಧ್ವಜಾರೋಹಣ ಮಾಡೋಕ್ಕೆ ಹೋಗೋಕ್ಕೆ ಟೈಮ್ ಇಲ್ವಂತೆ. ಆ ರೇಂಜಿಗೆ ಕೆಲಸ ಮಾಡ್ತವ್ರ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಅಲ್ಲ. ಅವರು ಕೊಟ್ಟಿರೋದು ಕಾರಣ ನೋಡಿ, ಅದಕ್ಕೊಂದು ಪತ್ರವನ್ನು ಬರೆದಿದ್ದಾರೆ. ಸಮಯದ ಅಭಾವ ಅಂತ ಹೇಳಿದ್ದಾರೆ. ಇವತ್ತು ಸದನದಲ್ಲಿ ಜೋರು ಚರ್ಚೆ. ಆ ಪತ್ರಕ್ಕೆ CM ಅವರು ಓಕೆ ಅಂತ ಒಂದು ಸೀಲ್ ಬೇರೆ ಹಾಕಿಬಿಟ್ಟಿದ್ದಾರಂತೆ. ಅಂದರೆ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸೋಕೆ ಒಂದು ಅರ್ಹತೆ, ಯೋಗ್ಯತೆ, ಯೋಗ ಎಲ್ಲದೂ ಇರುತ್ತೆ. ಅದು ಒದಗಿ ಬಂದಿತ್ತು ನಮ್ಮ ಜಮೀರಣ್ಣಂಗೆ. ಆದರೆ ಜಮೀರಣ್ಣಂಗೆ ಯಾಕೋ ಅದರಲ್ಲಿ ಆಸಕ್ತಿನೇ ಇಲ್ಲ ಆಗಿದೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ ಅಂತ ಪತ್ರವನ್ನು ಬರೆದಿದ್ದಾರೆ. ದುರಂತ ಅಂದರೆ ಅದು ಅಪ್ರೂವ್ ಆಗಿರೋದು. ಈ ವಿಚಾರಕ್ಕೆ ಹೋಗಿ BJPಯವರು ಯಾರನ್ನ ಕೇಳಬೇಕ್ರಿ? ಅವರ ಸಮರ್ಥನೆಗೆ ಯಾರು ಬಂದ್ರಿ? DCM ಪರಮೇಶ್ವರ್ ಅವರು. ಮೊದಲೇ ಅವರು ಪರಮೇಶ್ವರ್ ಅವರು. ಅಂದರೆ ಗೊತ್ತಿಲ್ಲ ಪರಮೇಶ್ವರ್ ಅವರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಏನೇ ಕೇಳಿದ್ರೂ ಗೊತ್ತಿಲ್ಲ ಅನ್ನೋರು. ಜಮೀರ್ ಅವರಿಗೆ ಏನೋ ಹೆಲ್ತ್ ಸಮಸ್ಯೆ ಆಗಿದೆ, ಹಾಗಾಗಿ ಬರ್ತಾ ಇಲ್ಲ, ಈ ಥರದ್ದೇನೋ ಸಮರ್ಥನೆ ಕೊಡೋಕ್ಕೆ ಬಂದರು. ಆದರೆ BJP ಅವರು ಸ್ವಲ್ಪ ಇವತ್ತು ಟೈಟಾಗಿ ಹಿಡಿದಿದ್ರು. ಟೈಟಾಗಿ ಸಿಕ್ಕೊಂಬಿದ್ದಿದ್ದು ಅಲ್ಲಿ ಜಮೀರಣ್ಣ. ಈ ಜಮೀರಣ್ಣಂಗೆ ಬಾಕಿದೆಲ್ಲದಕ್ಕೂ ಟೈಮ್ ಇರುತ್ತೆ. ಪಾದ್ರಾಯನಪುರದಲ್ಲಿ ಪುಂಡಾಟ ಮಾಡಿದವರು ಜೈಲಿಂದ ಬಂದಾಗ ಅವರಿಗೆ ಸನ್ಮಾನ ಮಾಡೋಕ್ಕೆ ಟೈಮ್ ಇರುತ್ತೆ. DJ ಹಳ್ಳಿ KJ ಹಳ್ಳಿ ಕೇಸಲ್ಲಿ ಲಾಕ್ ಆದವರ ಪರವಾಗಿ ಒಂದು ಬ್ಯಾಟಿಂಗ್ ಮಾಡೋಕ್ಕೆ ಟೈಮ್ ಇರುತ್ತೆ. ಆದರೆ ಒಂದು ಹೆಮ್ಮೆಯ ಕೆಲಸ ಧ್ವಜಾರೋಹಣ, ಎಲ್ಲರಿಗೂ ಆ ಯೋಗ ಸಿಗಲ್ಲ. ಅದು ಬಂದಾಗ ಇಲ್ಲ ನಾನು ಮಾಡೋದೇ ಇಲ್ಲ ಅಂದ್ಬಿಟ್ರಲ್ಲ, ಏನು ಅನ್ಕೋಬೇಕು ಜನ? ನಾಳೆ ನೀವು ಧ್ವಜಕ್ಕೆ ಗೌರವ ಕೊಡ್ತಾ ಇಲ್ಲ, ಧ್ವಜಾರೋಹಣ ನಿಮ್ಮ ಗಮನದಲ್ಲಿ ಇಲ್ಲ, ನೆಕ್ಸ್ಟು ಹಿಂಗೆ ಮಾಡಿದ್ರೆ ಭಾರತಕ್ಕೆ ಗೌರವ ಕೊಡ್ತೀರಿ ಅಂತ ಹೇಗೆ ತಿಳ್ಕೋಬೇಕು? ಸಂವಿಧಾನಕ್ಕೊಂದು ಕಿಮ್ಮತ್ತು ನಿಮ್ಮ ಕಡೆಯಿಂದ ಬರುತ್ತೆ ಅಂತ ಹೇಗೆ ನಿರೀಕ್ಷೆ ಮಾಡಬೇಕು? ಪ್ರಶ್ನೆ ಬರುತ್ತಾ ಇಲ್ವಾ? ಈಗ BJP ಅವ್ರು ಕೇಳ್ತಾ ಇರೋದಷ್ಟೇ. ಈಗ ನಿಮಗೆ ಹೋಗೋಕ್ಕೆ ಟೈಮ್ ಇಲ್ಲ, ಧ್ವಜಾರೋಹಣಕ್ಕೆ ನಿಮಗೆ ಆಸಕ್ತಿ ಇಲ್ಲ ಅಂದರೆ ಅವ್ರನ್ನ ಯಾಕೆ ಮಂತ್ರಿಗಿರಲ್ಲಿ ಇಟ್ಕೊಂಡಿದ್ದೀರಾ? ಅವರು ಯಾಕೆ ಸದನಕ್ಕೆ ಬರ್ತಾ ಇದ್ದಾರೆ? ಕಿತ್ತೋಗಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಇವತ್ತಿನ ಚರ್ಚೆಯ ವಿಚಾರವೇ ಜಮೀರಣ್ಣ ಆಗ್ಬಿಟ್ರು. ಜಮೀರಣ್ಣ ಇದೇ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಪರ ಘೋಷಣೆಗಳು ಕೂಗಿದ್ದು ಕೂಡ ನೀವು ಕೇಳಿಸ್ಕೊಂಡಿದ್ದೀರಾ. ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರ? ಅದ್ರ ಬಗ್ಗೆ ಏನೂ ಕೆಮ್ಮಲ್ಲ, ಏನೂ ಮಾಡಲ್ಲ. ಆದರೆ ಅಟ್ಲೀಸ್ಟು ಭಾರತದ ಪರವಾಗಿ ಒಂದು ಒಳ್ಳೆ ಕೆಲಸ ಬಂದಿದೆ. ಧ್ವಜಾರೋಹಣಕ್ಕೆ ನೀವು ಹೋಗಬೇಕು, ಅದನ್ನು ಬಿಟ್ಟು ಏನೋ ಸಿಲ್ಲಿ ಪುಲ್ಲಿ ಕಾರಣ ಕೊಟ್ಕೊಂಡು ಹೋಗಲ್ಲ ಅಂದ್ಬಿಟ್ರಲ್ಲ, ಇದು ನಾವು ಸ್ವೀಕಾರ ಮಾಡೋಕ್ಕೆ ಸಾಧ್ಯ ಇದೆಯಾ? ಮೊದಲೇ ನಿಮ್ಮ ಮೇಲೆ ಕಂಪ್ಲೇಂಟು, ಅವರು ಒಂಥರ ಹಾಗೆ, ಅವರು ಒಂಥರ ಹೀಗೆ ಅಂತ. ಈ ಜನ ಆಡ್ಕೊಳ್ಳೋದಕ್ಕೂ ನೀವು ಆಡೋದಕ್ಕೂ ಎಲ್ಲೂ ವ್ಯತ್ಯಾಸನೇ ಕಾಣ್ತಾ ಇಲ್ಲ. ಇದು ನಿಮ್ಮ ಗಮನದಲ್ಲಿ ಇರಬೇಕಾಗುತ್ತೆ ಅಲ್ಲ. ನಿಮಗೇನಾದರೂ ರಾಷ್ಟ್ರಧ್ವಜದ ಬಗ್ಗೆ ಸಮಸ್ಯೆ ಇದೆಯಾ? ಅದಿದ್ರೂ ಕೂಡ ಓಪನ್ ಆಗಿ ಹೇಳ್ಬೋದು, ಹಾಗೆ ಪತ್ರವನ್ನು ಕೂಡ ಬರೀಬಹುದು. ಭಾರತದ ಧ್ವಜ ಹಾಗೂ ನಮ್ಮ ರಾಷ್ಟ್ರಗೀತೆ, ಲಾಂಛನ ಎಲ್ಲದಕ್ಕೂ ಕೂಡ ಗೌರವ ಕೊಡಲೇಬೇಕು. ಕೊಡದೇ ಇದ್ದಲ್ಲಿ ಯಾವ ದೇಶದ ಧ್ವಜಕ್ಕೆ ನಿಮಗೆ ಗೌರವ ಕೊಡಬೇಕು ಅನ್ಸುತ್ತಲ್ಲ, ಆ ದೇಶ ಎಲ್ಲಿ ಧ್ವಜ ಹಾರಾಡುತ್ತಲ್ಲ ಅಲ್ಲೇ ಕೆಳಗೆ ಹೋಗಿ ಕೂತ್ಕೋಬೋದಲ್ಲ. ಈ ಪ್ರಶ್ನೆ ಬರಲೇಬೇಕು. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಲವ್ ಇಂಡಿಯಾ ಆರ್ ಲೀವ್ ಇಂಡಿಯಾ ಅಂತ. ಸೊ ಇಂಥದ್ದೊಂದು ಒಳ್ಳೆ ಜವಾಬ್ದಾರಿ ಇದೆ ನಿಮಗೊಂದು. ನೀವು ಜನಪ್ರತಿನಿಧಿ, ನಿಮಗೆ ಒಂದು ಕಿಮ್ಮತ್ತನ್ನು ಕೊಟ್ಟು ಮಂತ್ರಿಗಿರಿ ಮಾಡಿದ್ದಾರೆ. ಆ ಮಂತ್ರಿಗಿರಿ ಇಟ್ಕೊಂಡು ಧ್ವಜ ಹಾರ್ಸಕ್ಕೆ ಹೋಗೋಕ್ಕಾಗಲ್ಲ, ಸಮಯದ ಅಭಾವ ಅಂತ ಪತ್ರ ಬರೀತೀರಾ? ಅಯ್ಯೋ ಅಲ್ಲ, ಇದು ಆ ಕಾಂಗ್ರೆಸ್ ಅವ್ರು ಬೇರೆ ಸಮರ್ಥನೆ ಕೊಟ್ಕೊಂಬರ್ತಾ ಇದ್ರಲ್ಲ, ಅವ್ರಿಗೇನೋ ಹುಷಾರಿಲ್ವಂತೆ, ಕಾಯಿಲೆ ಇಲ್ವಂತೆ. ಆಯ್ತಲ್ಲ, ಹಾಗಾದರೆ ಸಚಿವ ಸ್ಥಾನ ತೆಗೆದು ಮನೆಯಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ರೆಸ್ಟ್ ಮಾಡೋಕ್ಕಾದ್ರೂ ಬಿಡ್ಬೋದಲ್ಲ. ಹೋಗಿ ಪರಮೇಶ್ವರ್ ಅವರು ಸಮರ್ಥನೆಗೆ ಬಂದ್ಬಿಟ್ರಲ್ಲ, ಅದನ್ನು ನೋಡಿ ಆಗೋಯ್ತು, ಖುಷಿ ಆಗೋಯ್ತು ಅಲ್ಲ. ನಾಳೆ ದಿವಸ ಬರ್ಬೋದು ಜಮೀರ್ ಅವರು. ಚೆನ್ನಾಗಿತ್ತು ಅಂತ ಎರಡು ತೂತೋಡೆ ಜಾಸ್ತಿ ತಿಂದ್ಬಿಟ್ಟೆ, ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿತ್ತು ಅಂಥದ್ದೊಂದು
ಸಿಲ್ಲಿ ರೀಸನ್ನ ಕೊಡ್ಬೋದು, ಯಾಕಂದರೆ ಈಗಾಗಲೇ ಅವ್ರು ಕೊಟ್ಟಿದ್ದಾರೆ. ಸೊ ಜಮೀರಣ್ಣ, ನೀವು ಇನ್ನೊಂದ್ಸಲ ಆಲೋಚನೆ ಮಾಡಬೇಕು. ನಾಳೆ ನಿಮಗೆ ನಿಗದಿಯಾದ ಜಾಗಕ್ಕೆ ಹೋಗಬೇಕು, ಧ್ವಜಾರೋಹಣ ಮಾಡಬೇಕು. ಮಾಡಿಲ್ಲ ಅಂದರೆ ನಿಮ್ಮ ಮೇಲೊಂದು ಪ್ರೀತಿ, ಗೌರವ, ಮಮತೆ, ಅಕ್ಕರೆ, ಮಮಕಾರ ಎಲ್ಲ ಇದೆಯಲ್ಲ, ಅದನ್ನು ನೀವೇ ಕಮ್ಮಿ ಮಾಡ್ಕೊಂಡಂಗೆ ಆಗುತ್ತೆ. ಏನು ಹೇಳ್ತೀರಾ? ಇನ್ನೂ ಯಾರಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.